ಎಲ್ಲರಿಗೂ ನಮಸ್ಕಾರ. ನಾವು ದಿನಾಲೂ ತಗೊಳ್ಳೋ ಒಂದೊಂದು ಉಸಿರಿದೆಯಲ್ಲ, ಅದರ ಹಿಂದೆ ಎಂಥ ಒಂದು ಅದ್ಭುತವಾದ ವಿಜ್ಞಾನ ಅಡಗಿದೆ ಅಂತ ಎಂದಾದರೂ ಯೋಚನೆ ಮಾಡಿದಿರಾ? ಬನ್ನಿ, ಇವತ್ತು ನಮ್ಮ ಶ್ವಾಸಕೋಶದ ಆಳಕ್ಕೆ ಇಳಿದು ಪ್ರತಿ ಉಸಿರಿನ ಹಿಂದಿರುವ ಆ ಸೂಕ್ಷ್ಮ ರಹಸ್ಯವನ್ನ ಒಟ್ಟಿಗೆ ನೋಡೋಣ. ನಮ್ಮ ಇವತ್ತಿನ ಇಡೀ ಚರ್ಚೆಯ ಕೇಂದ್ರಬಿಂದುನೇ ಈ ಪ್ರಶ್ನೆ. ಇದು ಕೇಳೋದಕ್ಕೆ ತುಂಬಾನೇ ಸಿಂಪಲ್ ಅನಿಸ್ಬೋದು, ಆದರೆ ಇದರ ಉತ್ತರ ನಮ್ಮನ್ನ ಜೀವಂತವಾಗಿಡೋ ಒಂದು ಸಂಕೀರ್ಣ ಆದರೆ ಅಷ್ಟೇ ಸುಂದರವಾದ ಪ್ರಕ್ರಿಯೆಯನ್ನ ನಮ್ಮುಂದೆ ತೆರೆದಿಡುತ್ತೆ. ಬನ್ನಿ, ಈ ರಹಸ್ಯವನ್ನ ಒಟ್ಟಿಗೆ ಭೇದಿಸೋಣ. ಮೊದಲನೇದಾಗಿ, ಶ್ವಾಸಕೋಶ ಅಂದ್ರೆ ಬರೀ ಗಾಳಿ ತುಂಬೋ ಚೀಲ ಅನ್ಕೋಬೇಡಿ. ಅದು ಒಂದು ಜೀವಂತ, ಸಂಕೀರ್ಣ ನಗರ ಇದ್ದ ಹಾಗೆ. ಅಲ್ಲಿ ಲಕ್ಷಾಂತರ ಸೂಕ್ಷ್ಮ ರಚನೆಗಳು ನಮ್ಮನ್ನ ಜೀವಂತವಾಗಿಡೋಕೆ ದಿನದ 24 ಗಂಟೆಯೂ ಕೆಲಸ ಮಾಡ್ತಾನೇ ಇರ್ತವೆ. ಬನ್ನಿ, ಈ ಅದ್ಭುತ ಪ್ರಪಂಚದೊಳಗೆ ನಮ್ಮ ಪಯಣ ಶುರು ಮಾಡೋಣ. ಹಾಗಾದ್ರೆ ಈ ದೊಡ್ಡ ನಗರದ ಅಸಲಿ ಹೀರೋಗಳು ಯಾರು ಗೊತ್ತಾ? ಅವೇ ಅಲ್ವಿಯೋಲೈ. ನೋಡೋಕೆ ಇವು ತುಂಬಾ ಚಿಕ್ಕದಾಗಿರ್ಬೋದು, ಆದರೆ ಇವೇ ನೋಡಿ ನಮ್ಮ ಶ್ವಾಸಕೋಶದ ನಿಜವಾದ ಪವರ್ ಹೌಸ್ಗಳು. ಅವುಗಳ ಕೆಲಸ ಏನು ಅಂತ ಸ್ವಲ್ಪ ಹತ್ರದಿಂದ ನೋಡೋಣ ಬನ್ನಿ. ಹಾಗಾದ್ರೆ ಈ ಅಲ್ವಿಯೋಲೈ ಅಂದ್ರೆ ಏನು? ತುಂಬಾನೇ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಇವು ನಮ್ಮ ಶ್ವಾಸಕೋಶದ ಒಳಗಿರೋ ಲಕ್ಷಾಂತರ ಪುಟ್ಟ ಪುಟ್ಟ ಬಲೂನ್ಗಳ ತರಹದ ಗಾಳಿ ಚೀಲಗಳು. ಈ ಬಲೂನ್ ಅನ್ನೋ ಪದನ ನೆನಪಲ್ಲಿಟ್ಕೊಳ್ಳಿ, ಯಾಕಂದ್ರೆ ಅವುಗಳ ಆಕಾರದಲ್ಲೇ ಇದೆ ನೋಡಿ ಇಡೀ ಸೀಕ್ರೆಟ್. ಈ ಬಲೂನ್ ಶೇಪ್ ಏನಿದೆ, ಇದು ಸುಮ್ಮನೆ ಡಿಸೈನ್ಗಾಗಿ ಇರೋದಲ್ಲ. ಇದೊಂದು ಅದ್ಭುತ ಇಂಜಿನಿಯರಿಂಗ್. ಇದರ ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ, ಒಂದು ವಿಶಾಲವಾದ ಮೇಲ್ಮೈಯನ್ನ ಸೃಷ್ಟಿಸೋದು. ಎಷ್ಟು ವಿಶಾಲ ಅಂದ್ರೆ, ನಮ್ಮ ಶ್ವಾಸಕೋಶದಲ್ಲಿರೋ ಎಲ್ಲ ಆಲ್ವಿಯೋಲೈಗಳನ್ನ ಫ್ಲಾಟ್ ಆಗಿ ಹಾಸಿದ್ರೆ ಅದು ಸರಿಸುಮಾರು ಒಂದು ಟೆನ್ನಿಸ್ ಕೋರ್ಟಷ್ಟು ಜಾಗ ಆಗುತ್ತೆ. ಊಹಿಸಿ ನೋಡಿ, ಈ ದೊಡ್ಡ ಜಾಗದಲ್ಲೇ ನಮ್ಮ ದೇಹಕ್ಕೆ ಜೀವ ಕೊಡೋ ಆ ಮುಖ್ಯವಾದ ಕ್ರಿಯೆ ನಡೆಯೋದು. ಓಕೆ, ಈಗ ನಾವು ಈ ಇಡೀ ಪ್ರಕ್ರಿಯೆಯ ಪ್ರಮುಖ ಹಂತಕ್ಕೆ ಬಂದಿದ್ದೀವಿ. ಈ ವಿಶಾಲವಾದ ಮೇಲ್ಮೈ ಏನಿದೆ, ಇದೊಂದು ವೇದಿಕೆ ಥರ. ಇಲ್ಲಿ ನಾವು ಉಸಿರಾಡಿದ ಗಾಳಿ ಮತ್ತು ನಮ್ಮ ದೇಹದ ರಕ್ತ ಮೊದಲ ಬಾಲಿಗೆ ಭೇಟಿಯಾಗ್ತವೆ. ಇದನ್ನ ಪ್ರಕೃತಿ ಮತ್ತು ಜೀವದ ನಡುವಿನ ಒಂದು ಅದ್ಭುತ ಸಂಭಾಷಣೆ ಅಂತಾನೂ ಹೇಳ್ಬೋದು. ನೆನ್ಪಿದ್ಯಾ ನಾನು ಬಲೂನ್ ಅಂತ ಹೇಳಿದ್ದು? ಈಗ ಹೀಗೆ ಕಲ್ಪನೆ ಮಾಡ್ಕೊಳ್ಳಿ, ಪ್ರತಿಯೊಂದು ಪುಟ್ಟ ಬಲೂನ್ ಕೂಡ ಸಣ್ಣ ಸಣ್ಣ ರಕ್ತನಾಳಗಳ ಒಂದು ದಟ್ಟವಾದ ಬಲೆಯಿಂದ ಸುತ್ತಕೊಂಡಿರುತ್ತೆ. ಈ ಒಂದು ನಿಕಟವಾದ ಅಪ್ಪುಗೆ ಇದೆಯಲ್ಲ, ಇದೇ ನೋಡಿ ಮುಂದಿನ ಹಂತಕ್ಕೆ ಅಂದ್ರೆ ಗ್ಯಾಸ್ ಎಕ್ಸ್ಚೇಂಜ್ಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು. ಇಲ್ಲೇ ನೋಡಿ ಅಸಲಿ ಮ್ಯಾಜಿಕ್ ನಡೆಯೋದು. ಆಲ್ವಿಯೋಲೈನ ಗೋಡೆ ತುಂಬ ತೆಳುವಾಗಿರುತ್ತೆ ಮತ್ತು ರಕ್ತನಾಳಗಳು ಅದಕ್ಕೆ ಅಂಟ್ಕೊಂಡೇ ಇರ್ತವೆ. ಇದರಿಂದಾಗಿ ನಾವು ಉಸಿರಾಡಿದ ಆಕ್ಸಿಜನ್ ಸುಲಭವಾಗಿ ರಕ್ತದೊಳಗೆ ಹೋಗುತ್ತೆ ಮತ್ತು ರಕ್ತದಲ್ಲಿರೋ ವೇಸ್ಟ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಂದು ನಾವು ಉಸಿರು ಬಿಟ್ಟಾಗ ಆಚೆ ಹೋಗುತ್ತೆ. ಎಂಥ ಒಂದು ಪರ್ಫೆಕ್ಟ್ ಮತ್ತು ಫಾಸ್ಟ್ ವಿನಿಮಯ ವ್ಯವಸ್ಥೆ ಅಲ್ವಾ? ಹಾಗಾದ್ರೆ ಈ ಇಡೀ ಪ್ರಕ್ರಿಯೆಯನ್ನ ನಾವು ಎರಡು ಸಿಂಪಲ್ ಸ್ಟೆಪ್ಸಲ್ಲಿ ಹೇಳ್ಬಿಡಬಹುದು. ಒಂದು, ಅಲ್ವಿಯೋಲೈಗಳು ವಿನಿಮಯಕ್ಕೆ ಬೇಕಾದ ದೊಡ್ಡ ಜಾಗವನ್ನ ಕೊಡುತ್ತೆ. 2, ಆ ಜಾಗದಲ್ಲಿ ರಕ್ತನಾಳಗಳು ಆ ವಿನಿಮಯವನ್ನ ಮಾಡಿ ಮುಗಿಸ್ತವೆ. ಸಿಂಪಲ್ ಅಲ್ವಾ? ಒಂದು ಮೇಲ್ಮೈ, ಇನ್ನೊಂದು ಸಾರಿಗೆ. ಇವೆರಡೂ ಸೇರಿ ನಮ್ಮ ಉಸಿರಾಟವನ್ನ ಕಂಪ್ಲೀಟ್ ಮಾಡ್ತವೆ. ನಾವು ಇಷ್ಟೊತ್ತು ಮಾತಾಡಿದ್ದನ್ನೆಲ್ಲ ಈ ಒಂದು ವಾಕ್ಯ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಸಣ್ಣ ಬಲೂನಿನಂತಹ ರಚನೆಗಳು ಒಂದು ಮೇಲ್ಮೈಯನ್ನು ಒದಗಿಸುತ್ತವೆ. ಅಲ್ಲಿ ವಿಸ್ತಾರವಾದ ರಕ್ತನಾಳಗಳ ಜಾಲವು ಅನಿಲಗಳ ವಿನಿಮಯವನ್ನು ಸುಗಮಗೊಳಿಸುತ್ತದೆ. ಎಷ್ಟು ಚಿಕ್ಕ ರಚನೆ ಅಲ್ವಾ? ಆದ್ರೆ ಕೆಲಸ ಮಾತ್ರ ಎಷ್ಟು ದೊಡ್ಡದು. ಕೊನೆಗೆ ಒಂದ್ಸಲ ಯೋಚನೆ ಮಾಡಿ ನೋಡಿ, ನಾವು ದಿನಕ್ಕೆ ಸಾವಿರಾರು ಸಲ ನಮ್ಮ ಅರಿವಿಗೆ ಬರದೇ ಹಾಗೆ ಮಾಡುವ ಈ ಸರಳ ಕ್ರಿಯೆಯ ಹಿಂದೆ ಇಷ್ಟೊಂದು ದೊಡ್ಡ ವಿಜ್ಞಾನ, ಇಷ್ಟೊಂದು ಅದ್ಭುತವಾದ ಡಿಸೈನ್ ಅಡಗಿದೆ ಅಂದ್ರೆ, ನಮ್ಮ ದೇಹ ನಿಜಕ್ಕೂ ಒಂದು ಅದ್ಭುತ ಅಲ್ವಾ?